ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಹಾಗೂ ಯೂಟ್ಯೂಬರ್ ಸಮಯ್ ರೈನಾ ಅವರ ಇಂಡಿಯಾಸ್ ಗಾಟ್ ಲೇಟೆಂಟ್ ಕಾರ್ಯಕ್ರಮ ಮತ್ತೊಮ್ಮೆ ವಿವಾದದ ಕೇಂದ್ರ ಬಿಂದುವಾಗಿದೆ. ಸೀಸನ್ 2ರ ಇತ್ತೀಚಿನ ಎಪಿಸೋಡ್ನಲ್ಲಿ ಮಾಡಲಾದಂತಹ ಒಂದು ಜೋಕ್ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದು, ಕೆಲವರು ಅದನ್ನ ಅಸಂವೇದನಶೀಲ ಮತ್ತು ಅಸಹ್ಯಕರ ಅಂತ ಟೀಕಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಕಾರ್ಯಕ್ರಮದ ಮೇಲೆ ಮತ್ತೆ ಬ್ಯಾನ್ ಭೀತಿ ಎದುರಾಗಿದೆ. ಇತ್ತೀಚೆಗಷ್ಟೇ ಈ ಶೋನ ಮೊದಲ ಸೀಸನ್ ದೊಡ್ಡ ವಿವಾದಕ್ಕೆ ಸಿಲುಕಿತ್ತು. ಪೋಷಕರ ಬಗ್ಗೆ ನೀಡಿದ ವಿವಾದಾತ್ಮಕ ಹೇಳಿಕೆಯಿಂದಾಗಿ ಶೋ ವಿರುದ್ಧ ಪೊಲೀಸ್ ದೂರು ಹಾಗೂ ಎಫ್ಐಆರ್ ದಾಖಲಾಗಿದ್ವು. ಇದರಿಂದಾಗಿ ಸಮಯ್ ರೈನಾ ಸೀಸನ್ 1ರ ಎಲ್ಲಾ ಎಪಿಸೋಡ್ಗಳನ್ನು ಯೂಟ್ಯೂಬ್ನಿಂದ ಡಿಲೀಟ್ ಕೂಡ ಮಾಡಬೇಕಾಗಿ ಬಂದಿತ್ತು. ಇದರ ಬೆನ್ನಲ್ಲೇ ಎಪಿಸೋಡ್ 2ರಲ್ಲೂ ಕೂಡ ಬಾಲಿವುಡ್ ಸ್ಟಾರ್ ನಟಿಯರಾದ ಆಲಿಯಾ ಭಟ್ ಮತ್ತು ಶರ್ವರಿ ವಾಘ್ ಹಾಗೂ ಕಾಮಿಡಿಯನ್ಗಳಾದ ಆಶೀಶ್ ಸೋಲಂಕಿ ಮತ್ತು ಬಲರಾಜ್ ಘಾಯ್ ತೀರ್ಪುಗಾರರಾಗಿ ಭಾಗವಹಿಸಿದ್ರು. ಆದರೆ ಶೋ ವೇಳೆ ಸ್ಪರ್ಧಿಯೊಬ್ಬರು ಮಾಡಿದಂತಹ ಹಾಸ್ಯ ಈಗ ವಿವಾದಕ್ಕೆ ಕಾರಣವಾಗಿದೆ. ಸ್ಪರ್ಧಿ ಅವಿನಾಶ್ ಅಗರ್ವಾಲ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಂತೆ ನಟಿಸ್ತಾ ಇದ್ರು. ಆಗ ಸಮಯ್ ಅವರು ಆಯಿಲ್ ಬೇಕು ಅಂತ ಹೇಳ್ತಾರೆ. ಇದಕ್ಕೆ ಉತ್ತರಿಸಿದ ಅವಿನಾಶ್, ಕಮ್ ಟು ದಿ ಐಲ್ಯಾಂಡ್ ಮೈ ಫ್ರೆಂಡ್, ದೇರ್ ಈಸ್ ಟು ಅ ಲಾಟ್ ಆಫ್ ಆಯಿಲ್ ದೇರ್. ದ್ವೀಪಕ್ಕೆ ಬನ್ನಿ ಗೆಳೆಯ, ಅಲ್ಲಿ ಸಾಕಷ್ಟು ತೈಲ ಇದೆ ಎಂಬರ್ಥದಲ್ಲಿ ಹೇಳ್ತಾರೆ. ಇದು ಎಫ್ಸ್ಟೀನ್ ಐಲ್ಯಾಂಡ್ ಬಗ್ಗೆ ಜೋಕ್ ಮಾಡಿರುವಂತ ವಿಚಾರ. ಸದ್ಯ ಅಮೆರಿಕದ ಕೋಟ್ಯಾಧಿಪತಿ ಜೆಫ್ರಿ ಎಫ್ಸ್ಟೀನ್ ಎಂಬಾತ ಅಪ್ರಾಪ್ತ ಬಾಲಕಿಯರನ್ನ ಇಲ್ಲಿಗೆ ಸಾಗಿಸ್ತಾ ಇದ್ದ, ಆ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ ದೌರ್ಜನ್ಯ ಎಸಗಿಸ್ತಾ ಇದ್ದಂತಹ ಆರೋಪದ ಮೇಲೆ ಜೈಲು ಸೇರಿದ್ದ. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಇಂತಹ ಸೂಕ್ಷ್ಮ ವಿಷಯವನ್ನ ಹಾಸ್ಯಕ್ಕೆ ಬಳಸಿದ್ದನ್ನ ಕಂಡು ಎಕ್ಸ್ನಲ್ಲಿ ನೆಟ್ಟಿಗರು ಕಿಡಿಕಾರಿದ್ರು. ಇದು ಅತ್ಯಂತ ಅಸಹ್ಯಕರ ಮತ್ತು ವಿಕೃತ ಮನಸ್ಥಿತಿ ಅಂತ ಜನರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಗಮನಿಸ್ತಾ ಇದ್ದಾರೆ ಟಿವಿ ಸ್ಕ್ರೀನ್ ಮೇಲೆ. ಈಗ ಮತ್ತೆ ವಿವಾದಕ್ಕೆ ಕಾರಣವಾಗಿರುವಂಥದ್ದು ಇಂಡಿಯಾಸ್ ಗಾಟ್ ಲೇಟೆಂಟ್ ಸೀಸನ್ 2ರ ಶೋ. ಅಲ್ಲಿ ಹಾಸ್ಯಗಾರರು ಹಾಸ್ಯವನ್ನ ಹಾಸ್ಯ ಪ್ರವೃತ್ತಿಯಾಗಿ ತಗೋಬೇಕು, ಅದನ್ನ ಬಿಟ್ಟು ಕೆಲವೊಂದು ತುಂಬಾ ಗಂಭೀರವಾದಂತಹ ರಾಜಕೀಯ ವಿಚಾರಗಳನ್ನ ಹಾಸ್ಯಕ್ಕೆ ತಗೊಂಡು ಹೋದ್ರೆ ನಗೆಪಾಟ್ಲಿಗೆ ಈಡಾಗೋದಲ್ಲದೆ ಅದು ಗಂಭೀರ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈ ಒಂದು ಸುದ್ದಿ ಕೂಡ ಬಹಳಷ್ಟು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಲ್ಲಿ ಡೊನಾಲ್ಡ್ ಟ್ರಂಪ್ ಮಿಮಿಕ್ರಿಯನ್ನ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಮಿಮಿಕ್ರಿ ಮಾತ್ರವಲ್ಲ, ಎಫ್ಸ್ಟೀನ್ ಫೈಲ್, ಬಹಳ ಇಡೀ ದೇಶ ವಿದೇಶದಲ್ಲಿ ಸದ್ದು ಮಾಡಿದಂತಹ ಎಫ್ಸ್ಟೀನ್ ಫೈಲ್ ವಿಷಯವನ್ನ ಎತ್ಕೊಂಡು, ಅದು ಕೂಡ ಮಹಿಳೆಯರು ಮಕ್ಕಳು ವಿಚಾರವನ್ನ ತೆಗೆದುಕೊಂಡು ಹಾಸ್ಯ ಮಾಡಿರುವಂಥದ್ದು. ಅದನ್ನು ಕರೆದಾಗ ಡೊನಾಲ್ಡ್ ಟ್ರಂಪ್ ಅವ್ರು ಹೇಗೆ ಮಾತಾಡ್ತಾರೆ ಅವರನ್ನೇ ಅವರು ಅಪಹಾಸ್ಯ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ, ಆಗ ನಿಮಗೆ ಹುಡುಗಿರ್ ಬೇಕಾ, ಎಂಜಾಯ್ ಮಾಡೋದಕ್ಕೆ ಮೋಜು ಮಸ್ತಿ ಬೇಕಾ ಅಂತ ಸಂದರ್ಭದಲ್ಲಿ ನೀವು ನನ್ನ ಐಲ್ಯಾಂಡಿಗೆ ಬನ್ನಿ, ಅಲ್ಲಿ ಮಹಿಳೆಯರು ಇದ್ದಾರೆ, ಹೆಣ್ಮಕ್ಳು ಇದ್ದಾಳೆ ಎಂಬರ್ಥದಲ್ಲೂ ಕೂಡ ಅಲ್ಲಿ ಹೇಳ್ತಾರೆ. ಸೊ ಇದು ಸಮಾಜದಲ್ಲಿ ಯಾವ ರೀತಿಯ ಗಂಭೀರ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಮೊದಲ ಸೀಸನ್ ಮೇಲೆ ಬಹಳ ದೊಡ್ಡ ಗಂಭೀರ ಆರೋಪ ಬಂದಿತ್ತು. ಸೊ ಹಾಗಾಗಿ ಈಗ ಸದ್ಯ ಅಮೆರಿಕದ ಕೋಟ್ಯಾಧಿಪತಿ ಜೆಫ್ರಿ ಎಫ್ಸ್ಟೀನ್ ಈ ಫೈಲ್ನ ವಿಚಾರವಾಗಿ ತೆಗೆದುಕೊಂಡಂತೆ ಇದು ಬಹಳ ದೊಡ್ಡ ಆರೋಪವನ್ನು ಕೂಡ ಮತ್ತೆ ಮಾಡ್ತಾ ಇರುವಂಥದ್ದು. ಈ ಪ್ರಕರಣ ಎಲ್ಲಿ ಹೋಗಿ ತಲುಪುತ್ತೆ, ಇದರ ಮೇಲೆ ಈಗ ಸೀಸನ್ 2ರ ಮೇಲೂ ಕೂಡ ಬಹಳ ದೊಡ್ಡ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬಹಳಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದಕ್ಕೇನಾದರೂ ಮತ್ತೆ ಬ್ಯಾನ್ ಭೀತಿ ಶುರುವಾಗುತ್ತಾ ಕಾದು ನೋಡಬೇಕಾಗಿತ್ತು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಫೋಕಸ್ ನ್ಯೂಸ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.